ಯಾವುದೇ ನಮ್ಮ ಆನೆ ಶಿಬಿರಗಳಲ್ಲಿ ಪ್ರವಾಸಿಗರೇನಿದ್ದಾರೆ ಅವರಿಗೆ ವಿಸಿಟರ್ಸ್ಗೆ ಆನೆಯ ಸಮೀಪ ಯಾರೂ ಬರದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂತ ಹೇಳಿದ್ದೇನೆ. ಮತ್ತೊಂದು SOP ಹೊಸದಾಗಿ ಪ್ರಿಪೇರ್ ಮಾಡಿ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಇವತ್ತೆಲ್ಲ ಜನ ಅಲ್ಲಿ ಹೋಗಿ ಆನೆಗೆ ಬಾಳೆಹಣ್ಣು ತಿನ್ನಿಸುವಂಥದ್ದು, ಬೆಲ್ಲ ತಿನ್ನಿಸುವಂಥದ್ದು, ಅದ್ರ ಜೊತೆಯಲ್ಲಿ ಸೆಲ್ಫಿ ತೆಗೆದುಕೊಳ್ಳುವಂಥದ್ದು ಇದೆಲ್ಲ ಮೊದಲಿನಿಂದ ನಡೆದುಕೊಂಡು ಬಂದಂಥದ್ದು. ಯಾಕೆಂದರೆ ಇವೆಲ್ಲ ಆನೆಗಳು ಕುಮ್ಕಿ ಆನೆಗಳು, ಪಳಗಿಸಿದ ಆನೆಗಳು. ಈಗ ಯಾವುದೇ ರೀತಿಯ ಮಾನವನಿಗೆ ಧಕ್ಕೆ ಮಾಡೋದಿಲ್ಲ ಅನ್ನುವಂಥದ್ದು ಭರವಸೆ ಎಲ್ಲರಿಗೆ ಇತ್ತು. ಆದರೆ ಈ ಘಟನೆ ಏನಾಗಿದೆ, ಈಗ ಈ ದುರ್ಘಟನೆಯಿಂದ ಎಲ್ಲರ ಕಣ್ಣು ತೆರೆದಿದೆ. ಆನೆಯ ಬಿಹೇವಿಯರ್ ಯಾವಾಗ ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹೀಗಾಗಿ ಇದರಲ್ಲಿ ಮತ್ತೆ ಈ ಕಾಳಗದಲ್ಲಿ ಒಂದು ಆನೆನೂ ಬಹಳ ಗಂಭೀರ ಅದಕ್ಕೆ ಗಾಯಗಳಾಗಿತ್ತು, ಅದು ಮೃತಗೊಂಡಿದೆ. ಹೀಗಾಗಿ ಕಂಚನ್ ಆನೆಗೆ ದಸರಾದಲ್ಲಿ ಹಿಂದೆಲ್ಲ ಭಾಗಿಯಾಗಿತ್ತು. ಅದನ್ನು ದಸರಾ ಜಂಬೂ ಸವಾರಿಯಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಇಲ್ಲ, ಹಾಗೆ ಮಾಡಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಮತ್ತು ಮುಂಬರುವಂಥ ದಿನಮಾನಗಳಲ್ಲಿ ದಸರಾ ಜಂಬೂ ಸವಾರಿಯಲ್ಲಿ ಸಹಿತ ಜನರು ಆನೆಯ ಸಮೀಪ ಬರದ ರೀತಿಯಲ್ಲಿ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅನ್ನುವಂಥದ್ದು ಕಟ್ಟುನಿಟ್ಟಿನ ಸೂಚನೆಯನ್ನು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಇವತ್ತೇನು ಸಫಾರಿ ನಡೆಸ್ತಾ ಇದ್ದೀವಿ, ಸಫಾರಿಯಲ್ಲಿ ಸಹಿತ ತೆರೆದ ವಾಹನದಲ್ಲಿ ನಿನ್ನೆ ನನಗೆ ಒಂದು ಮಾಹಿತಿ ಬರುತ್ತೆ. ಏನು ಸಫಾರಿ ವಾಹನಗಳಿದೆ, ವಾಹನಗಳ ಮೇಲೇನೂ ಆನೆಗಳು ದಾಳಿ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇದು ಅತ್ಯಂತ ಗಂಭೀರತೆಯಿಂದ ಸರ್ಕಾರ ಇದನ್ನು ಪರಿಗಣಿಸಿದೆ. ಮತ್ತು ಸಾರ್ವಜನಿಕರ ಮೇನ್ ಪ್ರವಾಸಿಗರಿದ್ದಾರೆ, ಅವರ ಒಂದು ಸುರಕ್ಷತೆ ದೃಷ್ಟಿಯಿಂದ ಇವತ್ತು ತೆರೆದ ವಾಹನಗಳು ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ಅದಕ್ಕೆ ಸಂಪೂರ್ಣವಾಗಿ ಸರಪಳಿ ಹಾಕಬೇಕು ಅಥವಾ ಅದಕ್ಕೆ ಗಾರ್ಡ್ ಮಾಡುವಂಥ ರೀತಿಯಲ್ಲಿ ಸಂಪೂರ್ಣ 100% ಇವತ್ತು ಯಾರು ವಿಸಿಟರ್ಸ್ ಬರ್ತಾರೆ ಅವರಿಗೆ ಯಾವುದೇ ರೀತಿಯ ಅವರಿಗೆ ಧಕ್ಕೆ ಆಗದ ರೀತಿಯಲ್ಲಿ ಸುರಕ್ಷಿತವಾಗಿರುವಂಥ ರೀತಿಯಲ್ಲಿ ಒಂದು ವಿನ್ಯಾಸವನ್ನು ಮಾಡಿ ಅದನ್ನು ಸಫಾರಿ ನಡೆಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇನೆ. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ PU ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ PU ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ PCMB ಹಾಗೂ PCMC ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ CBA ಹಾಗೂ SABA ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ ವಿದ್ಯಾಕೇಂದ್ರ ಮತ್ತು PU ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456 9743176627 7829814447.